ಜಿನ್ ಸಾಮ್ರಾಜ್ಯದವರ ಮೇಲೆ ಯುದ್ಧ ಮಾಡಬಹುದು ಅಂತ ನಂಬಿಕೆ ಬರುತ್ತೆ. 1211ನೇ ಇಸ್ವಿ ಚೆಂಗಿಸ್ ಖಾನ್ ಚೀನಿಯರ ಮೇಲೆ ಆಕ್ರಮಣ ಮಾಡಲು ಗೋಬಿ ಮರುಭೂಮಿಯನ್ನು ದಾಟಬೇಕಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಅವನು ಮಾಡ್ಕೊಳ್ತಾನೆ. ಇವನಿಗೆ ಸಹಾಯ ಮಾಡಲು ಹಲವಾರು ಚೀನಿಯರು ಕೂಡ ಇವನ ಜೊತೆ ಬಂದಿರ್ತಾರೆ. ಈಗ ಮಂಗೋಲಿಯನ್ನರು ಬೇರೆ ರೀತಿಯ ಒಂದು ಹವಾಮಾನವನ್ನು ಎದುರುಗೊಳ್ಬೇಕಾಗಿರುತ್ತೆ. ಆದ್ದರಿಂದ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ತನ್ನ ಸೈನಿಕರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆ ಒಂದು ಹವಾಮಾನಕ್ಕೆ ಹೊಂದಿಕೊಳ್ಳಲು ಅವರಿಗೆ ತರಬೇತಿಯನ್ನು ನೀಡ್ತಾನೆ. ಇವರು ಯಾವ ಪ್ರದೇಶಕ್ಕೆ ಹೋಗಬೇಕಂತ ಇರ್ತಾರೋ ಆ ಪ್ರದೇಶಕ್ಕೆ ಚೆಂಗಿಸ್ ಖಾನ್ ಮೊದಲೇ ಒಂದು ಸಣ್ಣ ಗುಂಪನ್ನು ಕಳಿಸ್ತಾನೆ. ಅವರು ಅಲ್ಲಿ ಹೋಗಿ ಅಲ್ಲಿ ನೀರಿದೆಯಾ, ಬೇಟೆಯಾಡಲು ಪ್ರಾಣಿಗಳು ಸಿಗುತ್ತಾ, ಹಾಗೂ ತಮ್ಮ ಕುದುರೆಗಳಿಗೆ ಮೇವು ಸಿಗುತ್ತಾ, ಅಲ್ಲಿನ ಪರಿಸ್ಥಿತಿ ಇದೆಲ್ಲವನ್ನು ನೋಡಿಕೊಂಡು ಆ ಸುದ್ದಿಯನ್ನು ಚೆಂಗಿಸ್ ಖಾನ್ಗೆ ಕಳಿಸ್ತಾರೆ. ಅದರ ಆಧಾರದ ಮೇಲೆ ಇವನು ತನ್ನ ಯೋಜನೆಯನ್ನು ರೂಪಿಸ್ತಾನೆ. ಹೀಗೆ ಅವರ ಪಯಣ ಶುರು ಆಗುತ್ತೆ. ಈ ಪಯಣದಲ್ಲಿ ಮಂಗೋಲಿಯ ಸೈನಿಕರ ಉಡುಪು ಹೇಗಿರುತ್ತಂದರೆ ಇಡೀ ದೇಹವನ್ನು ಮುಚ್ಚಿಕೊಳ್ಳುವಂತಹ ಒಂದು ವಸ್ತ್ರ, ತಲೆಯಿಂದ ಪಾದದವರೆಗೂ ಕಂಬಳಿಯಿಂದ ಮಾಡಿದಂತಹ ನೀಳವಾದ ಒಂದು ಅಂಗಿ, ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಕೊಂಡಿರ್ತಾರೆ. ಅದೇ ರೀತಿ ದೊಡ್ಡದಾದ ಚರ್ಮದಿಂದ ಮಾಡಿದಂತಹ ಮಂಡಿವರೆಗೂ ಬರುವಂತಹ ಪಾದರಕ್ಷೆಗಳು. ಇದು ಪ್ರತಿಯೊಬ್ಬ ಸೈನಿಕನ ಒಂದು ಉಡುಪಾಗಿರುತ್ತೆ. ಪ್ರತಿ ಸೈನಿಕರ ಹತ್ರನೂ ಚಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕೆ ಹಾಗೂ ಆಹಾರವನ್ನು ಮಾಡೋದಕ್ಕೆ, ಬೆಂಕಿಯನ್ನು ಉತ್ಪಾದನೆ ಮಾಡೋದಕ್ಕೆ ಕಲ್ಲನ್ನು ನೀಡಿರ್ತಾರೆ. ಹಾಗೂ ಪ್ರತಿಯೊಬ್ಬರ ಹತ್ರನೂ ತಮ್ಮ ಆಯುಧಗಳನ್ನು ಹರಿತವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಚಾಕು, ಮಾಂಸಗಳನ್ನು ಕತ್ತರಿಸುವುದಕ್ಕೆ ಒಂದು ದೊಡ್ಡ ಚಾಕು, ಒಂದು ಕೊಡಲಿ, ಸೂಜಿ, ಪ್ರಾಣಿಗಳನ್ನು ಅಥವಾ ಶತ್ರುಗಳನ್ನು ಕಟ್ಟಿ ಹಾಕಲು ಹಗ್ಗ, ಹಾಗೂ ಹಾಲು ಮತ್ತು ಮೊಸರು ಇವುಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಚರ್ಮದಿಂದ ಮಾಡಿದಂತಹ ಚೀಲ ಇದೆಲ್ಲ ಇರುತ್ತೆ. ಈ ಎಲ್ಲ ವಸ್ತುಗಳನ್ನು ಇಡುವುದಕ್ಕೆ ಒಂದು ದೊಡ್ಡ ಚೀಲ ಇರುತ್ತೆ. ಅದೇ ರೀತಿ ತಮ್ಮ ಬಿಡಾರಗಳನ್ನು ಮಾಡಿಕೊಳ್ಳಲು ಬೇಕಾಗಿರುವಂತಹ ಸಾಮಗ್ರಿಗಳನ್ನೆಲ್ಲ ಬೇರೆ ಒಂದು ದೊಡ್ಡ ಚೀಲದಲ್ಲಿ ಇಟ್ಕೊಂಡು ಪ್ರಯಾಣವನ್ನು ಬೆಳೆಸ್ತಾರೆ. ಈ ಪಯಣದಲ್ಲಿ ಚೆಂಗಿಸ್ ಖಾನ್ ತನ್ನ 65,000 ಜನ ಒಳಗೊಂಡಂತಹ ಕುದುರೆ ಪಡೆಯನ್ನು ಕರೆದುಕೊಂಡು ಹೋಗ್ತಾನೆ. ಕುದುರೆಯಲ್ಲಿ ಹೋಗೋದ್ರಿಂದ ಇವರು ತಮ್ಮ ಪಯಣವನ್ನು ಶೀಘ್ರವಾಗಿ ಮುಂದುವರಿಸ್ತಾ ಇರ್ತಾರೆ. ಈ ಮಂಗೋಲಿಯದ ಸೈನಿಕರು ಪ್ರತಿಯೊಬ್ಬರೂ ಮೊದಲೇ ಹೇಳಿದಾಗೆ ಒಂದು ಚೀಲದಲ್ಲಿ ಈ ಕುದುರೆಯ ಹಾಲನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ಮೊಸರಿನ ತುಂಡುಗಳನ್ನು ಇಟ್ಕೊಂಡಿರ್ತಾರೆ. ಹಾಗೆ ಪಾಶ್ಚರೀಕರಿಸಿದ ಮಾಂಸದ ತುಂಡುಗಳನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ಹಸಿವಾದಾಗಲೆಲ್ಲ ಈ ಒಂದು ಮೊಸರಿನ ತುಂಡನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಇರ್ತಾರೆ. ಇವರಿಗೆ ಸ್ವಲ್ಪ ಆಹಾರ ಇದ್ದರೆ ಸಾಕು. ಅವರು ಅಷ್ಟೇ ಆಹಾರದಲ್ಲಿ ಅವರು ತುಂಬ ದೂರ ಪ್ರಯಾಣ ಮಾಡಬಲ್ಲಂತಹ ಬಲಶಾಲಿ